ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಸ್ಯಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಮೀನನ್ನು ಆಲ್ರೆಡಿ ಹಂಗ್ಸಿರ್ತಾನೆ ಮಂಜನಿಗೆ ಬುಧವಾದ ಹೇಳಕ್ಕೆ ಹೋಗಿರ್ತಾಳೆ. ಏನು ಅವ್ನು ಸವಾಸ ಮಾಡಬೇಡ ಅಂದರೂ ಕೂಡ ಸುಬ್ಬನ ಸವಾಸ ಮಾಡ್ತೀಯಲ್ಲ ಅಂತೇಳಿ, ನಿನ್ನ ಗಂಡ ಮಾಡಿರೋದು ಭಾಳ ಚೆನ್ನಾಗಿದೆಯಾ ನೋಡಿಲಿ ಅಂತೇಳಿ ವಿಡಿಯೋ ತೋರಿಸ್ತಾನೆ. ಅದು ನೋಡಿ ಭಾಳಷ್ಟು ನೊಂದೋಗುತ್ತೆ ಅವಳ ಮನಸ್ಸು. ಕುಡಿಬೇಡಿ ಅಂದರೂ ಕೂಡ ಕುಡಿತಾ ಕೂತಿದ್ದಾರಲ್ಲ ಅಂಥೇಳಿ ಅದೇನೋ ಅಲ್ಲಿ ಅಳ್ತಾ ಇರ್ತಾಳೆ. ಹತ್ತು ಸಾಕಾಗಿ ಮನೆಗೆ ಬರ್ತಾಳೆ. ಅದೇ ನೋವಿನಲ್ಲಿ ಮನೆಗೆ ಬರ್ತಿದ್ದಾಗ ಇನ್ನೂ ಬಾಗ್ಲೊಳಕ್ಕೆ ಹೆಜ್ಜೆ ಇಡದೆ ತಡ ಶಾಂತಿ ಶುರು ಮಾಡ್ತಾಳೆ. ಬಂದ್ಯಮ್ಮ, ಅದು ಯಾವಗಳಿಗೆಲ್ಲ ನಮ್ಮ ಮನೆಗೆ ಸೊಸೆಯಾಗಿ ಬಂದಿಯೋ, ಇಡೀ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು ಅಂತ ಹೇಳ್ತಾಳೆ. ಏನತ್ತೆ ಏನಾಯಿತು ಅಂತ ಕೇಳ್ತೀಯ? ಕುಡ್ಕನ ಗಂಡನ ಕತೆ ಕೇಳಿಲ್ವಾ ನೀನು ಅಂದಾಗ ಅದೇ ಸಮಯಕ್ಕೆ ಶ್ರುತಿ ಮತ್ತು ರವಿ ಬರ್ತಾರೆ. ಯಾಕತೆ ಹಿಂಗೆಲ್ಲ ಆಡ್ತೀರಿ? ಇನ್ನೇನಮ್ಮ ಹೇಳೋದು? ಇವಳು ಗಂಡ ಕುಡಿದು ಚೆಲ್ಲಾಡ್ದು ಇನ್ನೇನು ಹೇಳಬೇಕು? ಅತ್ತೆ ನೀವು ಹಾಗಂತಿರಲ್ಲ, ನಿಮ್ಮ ಮಗ ತಾನೇ, ನಿಮಗೂ ಆ ಮಾತು ಅನ್ವಯಿಸುತ್ತಲ್ವ ಅತ್ತೆ? ಯಾಕಮ್ಮ ಹಂಗಂತ? ಇನ್ನೇನತ್ತೆ, ನಿಜ ತಾನೇ ಅಂತಾಳೆ. ಅಷ್ಟರಲ್ಲಿ ಅವರಮ್ಮ ಆ ಕಡೆ ಫೋನ್ ಮಾಡ್ತಾಳೆ. ಶೀಲ ಫೋನ್ ಮಾಡ್ತಾಳೆ. ಹೋಗಿ ರಿಸೀವ್ ಮಾಡಿದರೆ ಅವಳು ಆ ಕಡೆಯಿಂದ ಅಬ್ಬಬ್ಬಬ್ಬ ಆ ಫಂಕ್ಷನಲ್ಲೆಲ್ಲ ಎಷ್ಟೆಲ್ಲ ಮಾನ ಮರ್ಯಾದೆ ಕಳೆದು ಹರಾಜು ಹಾಕ್ಬಿಟ್ಟ, ಎಷ್ಟೆಲ್ಲ ಹೊಡೆದ್ಬಿಟ್ಟ ನನ್ನ ಗಂಡನ ನಿಮ್ಮಪ್ಪನ್ನ ನೋಡ್ದೆ. ಈಗ ಹೆಂಗೆ ಹರಾಜು ಆಗ್ತಾಯಿತ್ತೆ ಅವನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಮಾನ ಮರ್ಯಾದೆ ಅಂತ ಹೇಳ್ತಾಳೆ. ಇತ್ತ ಶ್ರುತಿಗೂ ಕೂಡ ಸ್ವಲ್ಪ ನೋವಾಗುತ್ತೆ. ಆನಂತರ ಶಾಂತಿ ಮುಂದುವರಿಸ್ತಾನೆ ಇರ್ತಾಳೆ. ಗಾಡಿ ಮೇಲೆ ಹೆಸ್ರಾಕ್ಸೋದೇನು, ಒಂದೇ ರಾತ್ರಿಯಲ್ಲಿ 500 ಹಾರ ಕಟ್ಟಿದ ಮೀನಾ ಅಂತೇಳಿ ಅವಳಿಗೆ ಗಾಡಿ ತಕ್ಕೊಡೋದೇನು, ಇವಳು ಅವನಿಗೆ ಕಾರ್ ತಕ್ಕೊಡೋದೇನು, ಹಬ್ಬಬ್ಬ. ಆನಂತರ ರೋಹಿಣಿನೂ ಕೂಡ ಹೌದು, ಅವತ್ತ ನಿನ್ನ ಗಂಡ ನಮ್ಮನ್ನು ಮಾತ್ರ, ನನ್ನ ಗಂಡ ಅವತ್ತು ಪಾರ್ಕ್ನಲ್ಲಿ ಕೂತು ಮಲಗಿರೋದಕ್ಕೇ ಅಷ್ಟಕ್ಕೆ ವಿಡಿಯೋ ಮಾಡೆಲ್ಲ ಮನೆಗೆ ಬಂತು ತೋರಿಸಿ ಮಾನ ಮರ್ಯಾದೆ ಹರಾಜು ಹಾಕಿದ್ರು. ಆವಾಗ ನಮಗೆ ನೋವಾಗಲಿಲ್ವ ಮೀನಾ? ಇವಾಗ ಮಾತ್ರ ನಿನಗೆ ನೋವಾಗ್ತದಲ್ವಾ ಅಂತ ಹೇಳ್ತಾಳೆ. ಹೌದೌದು ನೋವಾಗಬೇಕಾದ್ದೆ ಅಂತ ಹೇಳ್ತಾಳೆ. ಸರಿ, ಸೂರ್ಯ ಬರ್ತಾನೆ. ಬಂದ್ಯಾ ಕುಡ್ದ ಹರಾಜು ಹಾಕಿ ಎಲ್ಲ ಆಯಿತು, ಬಂದ್ಯಾ ಅಂತ ಹೇಳ್ತಾಳೆ. ಏನಾಯಿತು, ಏನು ಸಕ್ಕರೆ ಏನಾಯಿತು, ಯಾಕೆ ಹಿಂಗೆ ಆಡ್ತಿದೀಯಾ? ಹೌದಪ್ಪ, ಎಲ್ಲ ಹರಾಜು ಹಾಕಿದೆಯಲ್ಲ, ಇನ್ನೇನಿದೆ ಬಾಕಿ ಉಳಿಸೋಕೆ ಹೇಳು? ಏನೂ ಬಾಕಿ ಉಳಿದಿಲ್ಲ ಅಂದಾಗ ಅದಕ್ಕೆ ರೋಹಿಣಿ ಮತ್ತು ಮನೋಜ ಇಬ್ಬರು ಮಾತಾಡ್ತಾರೆ. ಅಯ್ಯೋ ಏನು ಲೈಕ್ಸು, ಏನು ಶೇರ್ಸ್ ಮಾಡ್ತಾಯಿದ್ದಾರೆ, ಅಬ್ಬಬ್ಬಬ್ಬ, ಏನು ಒಬ್ಬೊಬ್ರು 100 ಹಿಂಗೆ ಶೇರ್ಸ್ ಮಾಡ್ತಾಯಿದ್ದಾರೆ, ಲೈಕ್ ಕೊಡ್ತಾಯಿದ್ದಾರೆ. ಅಬ್ಬಾ, ಎಂಥ ಕಮೆಂಟ್ ಕೊಡ್ತಾಯಿದ್ದಾರೆ ಗೊತ್ತಾ ಅಂತೇಳಿ ಇಬ್ಬರು ಅಂತಾರೆ. ಏನು ಪೌಡ್ರಮ್ಮ, ಏನು ಹೇಳ್ತಾಯಿದ್ದೆ? ಏನು ಹೇಳೋದು? ನಿನ್ನ ಗಂಡ ಅವತ್ತು ನಾವು ಕಾರ್ ತೊಗೊಳಕ್ಕೆ ಅಂತ ಹೋದರೆ ಎಲ್ಲರ ಮುಂದೆ 4 ಜನದ ಮುಂದೆ ಮರ್ಯಾದೆ ತೆಗೆದ್ರಿ ನಮ್ಮದನ್ನು. ಈಗ ನಿಮ್ಮ ಮರ್ಯಾದೆನೇ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಎಲ್ಲ ಕರ್ನಾಟಕವೇ ನೋಡಬೇಕು, ಆ ರೀತಿ ಹರಾಜಾಗ್ತಾಯಿದೆ. ನಿಮ್ಮಿಂದ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಏನು ಪೌಡ್ರಮ್ಮ ಹಿಂಗೆಲ್ಲ ಮಾತಾಡ್ತೀಯಾ? ಏನು ಮೀನಮ್ಮ, ಏನಿದು? ಇನ್ನೇನು ರೀ, ನಿಮ್ಮಂಥ ಕುಡ್ಕನ ಗಂಡನ ಕಟ್ಕೊಂಡು ನಾನು ಈ ಅವಸ್ಥೆ ಅನುಭವಿಸ್ಬೇಕಾಗಿದೆ. ಎಲ್ಲರೂ ಹೇಳೋ ಅಂಥ ಮಾತನ್ನೆಲ್ಲ ನಾನು ಕೇಳಬೇಕಾಗಿದೆ. ಯಾರಿಗೂ ಉತ್ತರ ಕೊಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಅದಕ್ಕೆ ನಾನೀಗ ನನ್ನ ಮರ್ಯಾದೆನ ಹರಾಜು ಹಾಕ್ಸ್ಕೊಂಡು ನಿಂತಿದ್ದೀನಿ. ನೀವು ಹರಾಜಾಗಿದ್ದನ್ನು ನೋಡಿ. ಇಲ್ಲಿ ಬರ್ತಾನೆ. ಅಪ್ಪ ಇಲ್ಲಪ್ಪ, ಏನಾಯ್ತು ಗೊತ್ತೇನಪ್ಪ, ನಾನು ಕಾರ್ ತಗೊಂಡಿದ್ನಲ್ಲ, ಮೀನು ತಕ್ಕೊಟ್ಟಿದ್ಲಲ್ಲಪ್ಪ ನನಗೆ, ಆ ಕಾರ್ನ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಸೀಸ್ ಮಾಡಿಬಿಟ್ಟಿದ್ದಾರಪ್ಪ. ಸರಿಯಾಗೇ ಮಾಡಿದ್ದಾರೆ, ಅದು ನಿಜಾನೇ ತಾನೇ ಅಂತ ಶಾಂತಿ ಅಂತಾಳೆ. ಇತ್ತ ರೋಹಿಣಿಯೂ ಕೂಡ ಹೌದು ನಿಜಾನೇ. ಏನು ಗೊತ್ತು ನಿಮಗೆಲ್ಲ? ಅಪ್ಪ ಸತ್ಯವಾಗ್ಲೂ ನಾನು ಕುಡ್ದಿಲ್ಲಪ್ಪ, ಖಂಡಿತ. ನೋಡ್ದೋ ಬಿಡಪ್ಪ, ಎಲ್ಲವನ್ನೂ ನೋಡಾಯಿತು. ಇಲ್ಲಪ್ಪ, ಖಂಡಿತ ಕುಡ್ದಿಲ್ಲಪ್ಪ ನಾನು, ಖಂಡಿತ ನಾನು ಸತ್ಯವಾಗ್ಲೂ ನಾನು ಕುಡ್ದಿಲ್ಲ. ನಾನು ಸುಮ್ಮನೆ ಅಲ್ಲಿ ಹೋಗಿ ಕೂತಿದ್ದನ್ನೇ ಇದನ್ನೇ ಹಿಂಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಖಂಡಿತ ನಾನು ಅಂಥದ್ದು ಏನೂ ಮಾಡಿಲ್ಲಪ್ಪ ಅಂತ ಹೇಳ್ತಾನೆ. ಸರಿ ಬಿಡಪ್ಪ, ಆಯಿತು. ಅದಕ್ಕಿಂತ ಶಾಂತಿ, ನೋಡ್ರಿ, ನಾನು 2 ಮಕ್ಕಳು ಬೆಳೆಸಿದ್ದೀನಿ, ಎಷ್ಟು ಚಿಂದಂಗೆ ಬಂಗಾರದಂಗಿದ್ದಾರೆ. ನೀವು ಬೆಳೆಸಿದ್ದೀರ ನೋಡಿ, ಹರಾಜಾಗ್ತಾಯಿದ್ದಾನೆ. ಇಡೀ ನಿಮ್ಮ ಮಾನ ಮರ್ಯಾದೆ ಎಲ್ಲವನ್ನೂ ಹರಾಜಿಗಿಟ್ಟಿದ್ದಾನೆ. ನೋಡಿ ಸಂತೋಷಪಡಿ, ಇನ್ನೇನು ಉಳಿಸಿದ್ದಾನೆ ಅಂತ ಹೇಳ್ತಾಳೆ. ಬೇಸರದಿಂದ ರಂಗನಾಥ್ ಅವರು ರೂಮ್ ಹೋಗಿ ಸೇರ್ಕೊಳ್ತಾರೆ. ಇಲ್ಲಿಗೆ ಮುಂದಿನ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತು ನಿಮಗದು ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.